ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಿಚ್ಕಿದ ಅವರೆಕಾಳು ಇರುತ್ತಲ್ಲ, ಅವರೆಕಾಳಿಂದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಇದನ್ನು ಮಾಡ್ತಾರೆ. ಈ ಒಂದು ಅವರೆಕಾಳು ಸೀಸನ್ಗಳಲ್ಲಿ ನಾವು ಇವಾಗ ಬೇರೆ ಕಮ್ಮಿ ರೇಟ್ ಆಗಿರೋದ್ರಿಂದ ಈ ಥರ ಹಿಚ್ಕಿ ಇಟ್ಕೊಂಡು ನಾವು ಅವರೆ ಬೇಳೆನೂ ಮಾಡಿ ಇಟ್ಕೋಬೋದು, ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಥರ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ತುಂಬ ಇದು ಹೊರ್ಗಡೆ ನಾವು ಅದು ಇದು ತಿಂಡಿ ತಿನ್ನೋ ಬದಲು, ಏನಾರು ಸ್ನ್ಯಾಕ್ಸ್ ಅದು ತೊಗೊಳ್ಳೋ ಬದಲು ಕಡಲೆ ಹಿಟ್ಟಿಂದು, ಮೈದಾ ಹಿಟ್ಟಿಂದು ಅವೆಲ್ಲ ತಿನ್ನೋ ಬದಲು ಈ ಸ್ನ್ಯಾಕ್ಸ್ ಮಾಡಿ ಡಬ್ಬದಲ್ಲಿ ಇಟ್ಕೋಬೋದು. ಏನಿಲ್ಲ ಅಂದರೂ ಇದು ಮಾಡಿ ಇಟ್ಕೊಂಡು ಒಂದು 15 ದಿವಸದವರೆಗೂ ಇಟ್ಕೊಂಡು ನಾವು ತಿನ್ಬೋದು, ಸ್ಟೋರ್ ಮಾಡ್ಕೊಂಡು. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅವರೆಕಾಳನ್ನ ಚೆನ್ನಾಗಿ ಹಿಚ್ಕಿ ಅದನ್ನು ಆರಿಸ್ಬೇಕು, ತೇವಾಂಶ ಹೋಗಿಸ್ಬಿಟ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಆಮೇಲೆ ಕಡಲೆ ಬೀಜನೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು, ಕಡಲೆನೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿ, ಆಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು, ಲೈಟಾಗಿ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅಚ್ಕಾರದ ಪುಡಿನ ಹಾಕಿ ಸ್ವಲ್ಪ ಗರಂ ಮಸಾಲನ್ನು ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಇದನ್ನು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಇದನ್ನು ಸ್ನ್ಯಾಕ್ಸು ನಾವೇನಾದ್ರು ಉಪ್ಪಿಟ್ಟು, ಚಿತ್ರಾನ್ನ ಏನಾದ್ರು ಮಾಡಿಕೊಟ್ಟಾಗ ಲಂಚ್ ಬಾಕ್ಸಿಗೆ ಸೈಡಿಗೆ ಇನ್ನೊಂದು ಬಾಕ್ಸಲ್ಲಿ ಇದನ್ನು ಹಾಕ್ಕೊಡ್ಬೋದು. ಬಾಕ್ಸ್ ಫುಲ್ ಖಾಲಿ ಆಗೋಗ್ಬಿಡುತ್ತೆ ನಾವು ಹಾಕ್ಕೊಟ್ಟಿರೋ ಟಿಫನ್ನು. ಆ ಥರ ಖಾಲಿ ಮಾಡಿರ್ತಾರೆ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದನ್ನೊಂದ್ಸಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒಂದು ಕೊಡಿ. ನೋಡಿ ಹೇಗಿದೆ ಅಂತ. ನಿಮಗೂ ಗೊತ್ತಿರುತ್ತೆ, ಮಾಡೋದೊಂದೊಂದ್ಸಲಿ ಮರ್ತೋಗಿರುತ್ತೆ. ಒಂದೊಂದು ಐಟಮ್ಸ್ಗಳು ನಾವೇ ಮಾಡ್ತಾಯಿದ್ರು ಏನು ಮಾಡೋಣ, ಮಕ್ಕಳೇನಾದ್ರು ಕೇಳ್ತಿದ್ದಾರಲ್ಲ ಅನ್ನೋಂಗಾಗಿರುತ್ತೆ. ಈ ಅವರೆಕಾಳಿದ್ರೆ ಏಕ್ದಮ್ ಇದನ್ನು ನಾವು ಮಾಡಿಕೊಟ್ಬಿಡ್ಬೋದು. ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮೂರಲ್ಲೆಲ್ಲ ಅವರೆಕಾಳು ಸೀಸನ್ ಬಂದ್ರೇ ಸಾಕು, ಅವರೆಕಾಳನ್ನ ತುಂಬ ಇಸ್ಕೊತಾರೆ. ಅವರೆಕಾಳು ಹಿಚ್ಕಿದ ಅವರೆಕಾಳು ಸಾರು ಮಾಡೋದಾಗಲಿ, ಅವರೆಕಾಳು ಹಾಕಿ ಸಾರು ಮಾಡೋದಾಗಲಿ, ಈ ಬೇಳೆ ಮಾಡಿ ಇಟ್ಕೊಳ್ಳೋದು ಜಾಸ್ತಿ. ತುಂಬಾ ಇದು ಸೊಪ್ಪು ಸಾರಿಗೆಲ್ಲ ಈ ಬೇಳೆ ಹಾಕಿ ಮಾಡಿದ್ರೆ ಸಾರು ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ಅವರೆಕಾಳು ಸೀಸನಲ್ಲಿ, ಅದು ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು, ಈ ಸಲ ಚೆನ್ನಾಗಿ ಅವರೆಕಾಳು ಎಲ್ಲಿ ನೋಡಿದ್ರು ಅವರೆಕಾಳು ಚೆನ್ನಾಗಿ ಮಾರ್ತಿದ್ದಾರೆ. ಇಸ್ಕೊಂಡು ಇದನ್ನು ಚೆನ್ನಾಗಿ ನೆನೆಸಿ ಹಿಚ್ಕಿದ ಅವರೆಕಾಳು ಮತ್ತು ಮುದ್ದೆ, ಈ ಸಾರಂತೂ ಅದು ತುಂಬ ಕಾಂಬಿನೇಷನ್ ಟೇಸ್ಟ್ ಇರುತ್ತೆ. ಹಿಂಗೂ ಮಾಡ್ಕೊತೀನಿ, ಈ ಥರ ಸ್ನ್ಯಾಕ್ಸು ಮಾಡ್ಕೊತೀನಿ, ತುಂಬ ಟೇಸ್ಟಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.